ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ 2.4. ವಿದ್ಯಾರ್ಥಿಗಳೇ, ಈ ಅಭ್ಯಾಸ 2.4ರಲ್ಲಿ ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಮುಖ್ಯ ಪ್ರಶ್ನೆ 1 ಮತ್ತು ಮುಖ್ಯ ಪ್ರಶ್ನೆ 2 ನಾನು ಈಗ ಆಲ್ರೆಡಿ ಬಿಡಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮುಖ್ಯ ಪ್ರಶ್ನೆ 3, 4 ಮತ್ತು 5 ಬಿಡಿಸ್ತೀನಿ. ವಿದ್ಯಾರ್ಥಿಗಳು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಅತಿ ಸುಲಭವಾದಂತಹ ವಿಧಾನದಲ್ಲಿ ವಿದ್ಯಾರ್ಥಿಗಳು ನಾನು ಇದನ್ನ ಬಿಡಿಸ್ತಾ ಹೋಗ್ತಾ ಇರ್ತೀನಿ. ನೋಡ್ರಿ, ಇದರಲ್ಲಿ ಇವಾಗ ಮುಖ್ಯ ಪ್ರಶ್ನೆ 3ರಲ್ಲಿನ ಮೊದಲನೇ ಪ್ರಶ್ನೆ ನೋಡ್ರಿ. ಇವಾಗ ಏನಪ್ಪ, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತ ಐತಿ. ವಿದ್ಯಾರ್ಥಿಗಳು, ಇವಾಗ ಮೊದಲನೇದಾಗಿ ನೀವು ಪ್ರಶ್ನೆ 1 ಕ್ಲಿಯರ್ ಆಗಿ ನೋಡ್ರಿ. ಏನಪ್ಪ ಅಂದ್ರ 9x² ಪ್ಲಸ್ 6xy ಪ್ಲಸ್ y². ಅಂದ್ರೆ ಇಲ್ಲಿ 2 ಸ್ಕ್ವೇರ್ ಅದಾವ, x² y² ಅಂತ. ಹಾಗಾದ್ರೆ ಇಂಥ ಸಮೀಕರಣ ಯಾವ್ದಪ್ಪ? ಇದು ನಮ್ಗೆ ಸಮೀಕರಣನ ಎಡಭಾಗ ಇರ್ಬೋದು ಅಥವಾ ಬಲಭಾಗ ಇರ್ಬೋದು, ನಿಮ್ಗೆ ಯಾವ್ದು ಬೇಕಾದ್ ಬರ್ಯಾಕ್ ಬರ್ಬೇಕು. ಇವಾಗ ನೋಡ್ರಿ, ಈ ರೀತಿ ಇರ್ತಕ್ಕಂಥ ಸೂತ್ರ ಯಾವಪ್ಪ ಅಂದ್ರ x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು x² ಪ್ಲಸ್ 2xy ಪ್ಲಸ್ y². ಸೂತ್ರನೇ ಬರೆದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ನಮ್ಗೆ ಕೊಟ್ಟಂತ ಪ್ರಶ್ನೆ ಈ ಬಲಭಾಗದ ರೀತಿ ಐತೋ ಅಥವಾ ಎಡಭಾಗದ ರೂಪದಲ್ಲಿ ಐತೋ ನೀವು ಚೆಕ್ ಮಾಡ್ಕೋಬೇಕು. ಈ ರೀತಿ ಇತ್ತಂದ್ರೆ ನೀವು ಅದನ್ನ ಈ x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್ ರೂಪಕ್ಕೆ ಪರಿವರ್ತಿಸಬೇಕು. ಅಥವಾ ಈ ರೀತಿ ಇತ್ತು ಅದನ್ನ ವಿಸ್ತರಿಸಿದ್ರೆ ನೀವು ಈ ತರ ವಿಸ್ತಾರ ರೂಪನಾಗ ಬರ್ಯಾಕ ಕೂಡ ಬರಬೇಕು. ನಮ್ಮ ಪ್ರಶ್ನೆ ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತಿ ಇದು ಯಾವಪ್ಪ ಅಂದ್ರ ಈ ರೂಪದಾಗ ಐತಿ. ನಾವು ಅದನ್ನ ಏನ್ ಮಾಡ್ಕೋಬೇಕು ಅಂದ್ರೆ ಮೊದಲನೇದಾಗಿ x² ಎದ್ರ ವರ್ಗ ಆಗ್ತೈತೆ, ಅದು y². ಇದು ಎದ್ರ ವರ್ಗ ಅದ ನೋಡ್ಕೋಬೇಕು. ಆಮೇಲೆ x ಪ್ಲಸ್ y ಬ್ರಾಕೆಟ್ ಸ್ಕ್ವೇರ್ ರೂಪಕ್ಕೆ ಬರ್ಕೋಬೇಕು. ಹಾಗೆ ಇದನ್ನ ಹೆಂಗ್ ಬರೀಬೋದು? 9x² ಅನ್ನ ಇನ್ನೊಂಬರ್ ನೋಡ್ರಿ, 9x² ಪ್ರಶ್ನೆ ಬರ್ಕೋದ್ನು 9x² ಪ್ಲಸ್ 6xy ಪ್ಲಸ್ y². ಇಲ್ಲಾಂದ್ರೆ ನೀವೇನ್ ಮಾಡ್ಕೋಬಹುದು, ಈ 2 ಸ್ಕ್ವೇರ್ ಅನ್ನೇ ಮೊದಲನೇದಾಗಿ ಬರ್ಕೋಬಹುದು. ಅದು ನಿಮ್ಗೆ ಇನ್ನೂ ಈಸಿ ಆಗ್ತೈತಿ. ಅಂದ್ರೆ ಹೆಂಗಪ್ಪ ಅಂದ್ರ x² ಪ್ಲಸ್ y². ಇದನ್ನೇ ಪ್ರಶ್ನೆ ಹೆಂಗ್ ಬರೀಬೋದು ನೀವು? x² ಪ್ಲಸ್ y² ಸೂತ್ರವನ್ನ ಈ ತರ ಬರ್ಕೋಬಹುದು. x² ಪ್ಲಸ್ y² ಪ್ಲಸ್ 2xy. 2 ಒಂದೇ ಇದು. ಅಂದ್ರೆ ನೀವು ಮೊದಲನೇದಾಗಿ ಯಾವ ವರ್ಗ ಸಂಖ್ಯೆಗಳದಾವ ಗೊತ್ತಾಗ್ಬಿಡ್ತಿ. ಅದ ಇದು 2xy ಬರ್ಯಾಕ ಸುಲಭ ಆಗ್ತೈತಿ. ಹಾಗಾಗಿ ನೋಡ್ರಿ, ಇದು 9x² ನಾನು ಹೆಂಗ್ ಬರ್ತೀನಿ? 9ರ ವರ್ಗ 9ರ ಎದ್ರ ವರ್ಗಮೂಲ ಇದು 3x ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲಿ ಇನ್ನೊಂದು ಸ್ಕ್ವೇರ್ ಯಾವ್ದಪ್ಪ? y ಅದ ಪ್ಲಸ್ ಅದನ್ನ y². ಅಂದ್ರೆ ಈಗ ಸೂತ್ರದಲ್ಲಿ ನಮ್ಗೆ ಏನಪ್ಪಾ ಅಂದ್ರ x ನ ಬೆಲೆ ಮತ್ತು y ನ ಬೆಲೆ ಸಿಕ್ತು. ಪ್ಲಸ್ ಮುಂದಿನ ಸುಲಭವಾಗಿ ನಾವು ಬರೀಬಹುದು 2xy ಅನ್ನ. 2xy ಬರೆಯೋದು ಬಹಳಷ್ಟು ಈಜಿ ಆಗ್ತದೆ. 2 ಇಂಟು x ಅಂದ್ರೆ ಮೊದಲನೇ ಪದ 3x ಪ್ಲಸ್ ಇಂಟು y ಅಂದ್ರ 2. ಎದ್ರ ವರ್ಗ ನೋಡ್ರಿ. ಇನ್ನು ನಮಗೆ ಇಷ್ಟಿಕ್ ಬಿಡ್ತು. ಇವಾಗ ವರ್ಗಮೂಲ ನೋಡ್ರಿ, ಸೂತ್ರ x ಪ್ಲಸ್ y ಅಂದ್ರೆ x ಸ್ಥಾನದಾಗ ಏನಪ್ಪ ಅಂದ್ರೆ 3x ಅದ, 3x ಬರೀರಿ ಪ್ಲಸ್ y ಸ್ಥಾನದಾಗ ಏನಪ್ಪ y² ಅಂದ್ರೆ ಏನದ? ಇವಾಗ y ನ ಸ್ಕ್ವೇರ್ ಅದ ಬ್ರಾಕೆಟ್ ಸ್ಕ್ವೇರ್. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಸಾಕು, ನಿಮಗ 2 ಅಂಕಗಳು ಸಿಗ್ತಾವು. 9x² ಪ್ಲಸ್ 6xy ಪ್ಲಸ್ y². ಸುಲಭವಾಗಿ ನಾವು ಮೊದಲನೇ ಪ್ರಶ್ನೆ ಬಿಡಿಸ್ತೀವಿ. ಇದು ಪ್ಲಸ್ 2xy ಐತಂದ್ರ ಬ್ರಾಕೆಟ್ನಾಗ ಏನ್ ಬರ್ತೈತಪ್ಪ ಅಂದ್ರ ಪ್ಲಸ್ ಬರ್ತೈತಿ. ಇದು ಮೈನಸ್ ಇತ್ತಪ್ಪ ಅಂದ್ರ ನಾವು ಇಲ್ಲಿ ಬ್ರಾಕೆಟ್ನಾಗ ಮೈನಸ್, ಉಳಿದಿದ್ದೆಲ್ಲ ಸೇಮ್ ಇರ್ತೈತಿ. ಇವಾಗ ಬಿಡ್ಸೋಣ ಎರಡನೇ ಪ್ರಶ್ನೆ ನೋಡ್ರಿ. ಇಲ್ಲಿ 4y² ಮೈನಸ್ 4y ಪ್ಲಸ್ 1. ಎರಡನೇ ಪ್ರಶ್ನೆ ಏನದ? 4y² ಮೈನಸ್ 4y ಪ್ಲಸ್ 1. ನೋಡ್ರಿ, ಇವಾಗ ಈ 1ನೇ ಪ್ರಶ್ನೆಕ ಮತ್ತು 2ನೇ ಪ್ರಶ್ನೆಕ ವ್ಯತ್ಯಾಸ ನೋಡ್ರಿ ಏನದ. ಇಲ್ಲಿ ನೋಡ್ರಿ 2 ಸ್ಕ್ವೇರ್ ಅದಾವ, ಇಲ್ಲಿ 2 ಸ್ಕ್ವೇರ್ ಅದಾವ, ಆದ್ರೆ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಹಾಗಾದ್ರೆ ಇದೇ ವ್ಯತ್ಯಾಸ. ನಮಗೆ ಅದೇ ತರ ಒಂದು ಸೂತ್ರ ಯಾವ್ದೈತಿ? ಅದು x² ಮೈನಸ್ 2xy ಪ್ಲಸ್ y². ಈ ತರ ಒಂದು ಸೂತ್ರ ಅದ. ಇದರ ಸಂಕ್ಷಿಪ್ತ ರೂಪ ಏನಾಗ್ತೈತಿ? x ಮೈನಸ್ y ಬ್ರಾಕೆಟ್ ಸ್ಕ್ವೇರ್ ಅಂತ ಆಗ್ತೈತಿ. ಅಂದ್ರೆ ನಾವಿಲ್ಲಿ ಈ ಪ್ರಶ್ನೆ ಒಳಗೆ ಮುಖ್ಯವಾಗಿ ಗೊತ್ತು ಮಾಡ್ಕೋಬೇಕಾಗಿದ್ದೀವಿ ಏನಪ್ಪ ಅಂದ್ರ x ನ ಬೆಲೆ ಮತ್ತು y ನ ಬೆಲೆ. ಅಂದ್ರೆ ಇಲ್ಲಿ x ಅಂದ್ರ ಎದ್ರ ವರ್ಗ ಆಗ್ತದೆ ನೋಡ್ರಿ. ಇದು 4y² ನಾವು ಹೆಂಗ್ ಬರೀಬಹುದು? ಇನ್ನೊಂದು ಪ್ರಶ್ನೆ ಬರೆಯೋಣ. 4y². ಇದನ್ನ ಮೊದಲಾಗಿ ಈ ಸ್ಕ್ವೇರ್ ಬರ್ಬೇಕು, 2ನೇ ಸ್ಕ್ವೇರ್ ಕೂಡ ಬರೆಯೋಣ ಪ್ಲಸ್ 1. ಆಮೇಲೆ ಮಧ್ಯದ ಪದ ಏನೈತೆ ನಾನು ಕೊನೆಗೆ ಬರೀತೀನಿ, ಈಸಿಯಾಗಿ ನಿಮ್ಗೆ ಬರೆಯಾಕೊಳ್ಳಕ
ಬರ್ತೈತಿ 4y. ಓಕೆ, ಇವಾಗ ಎಕ್ಸ್ ಸ್ಕ್ವೈರ ಪ್ಲಸ್ ವೈ ಸ್ಕ್ವೈರ. ಎಕ್ಸ್ ಸ್ಕ್ವೈರ್ ಅಂದರೆ ಇದ್ರ ವರ್ಗ, ಎದ್ರ ವರ್ಗ ಇದು? ಇದು 4ರ ವರ್ಗಮೂಲ 2, ವೈ ಸ್ಕ್ವೇರ್ನ ವರ್ಗಮೂಲ y. ಹಾಗಾಗಿ ಇದು ಬಂದ್ಬಿಡ್ತು ಈ 4y ಸ್ಕ್ವೇರನ್ನು 2y ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀಬಹುದು. ಪ್ಲಸ್ ಅದೇ ಥರ ಈ 1 ಎದ್ರ ವರ್ಗ ಆಗ್ತೈತಪ್ಪ, ಅದು 1 ಸ್ಕ್ವೇರ್ ಅಂತಲೇ ಬರಿತೀವಿ. ಇಲ್ಲಿ ಮೈನಸ್ ಐತಲ್ಲ, ಮೈನಸ್ಸೇ ಬರೀರಿ. -2 ನಮ್ಮ ಸೂತ್ರ ಏನಪ್ಪ ಅಂದ್ರೆ, ಸೂತ್ರ ಈ ಥರ ಬರ್ತೈತಿ, ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್ ವಿಸ್ತಾರ ರೂಪ ಏನು ಬರುತ್ತೆ ನಮಗೆ? ಎಕ್ಸ್ ಸ್ಕ್ವೇರ ಪ್ಲಸ್ ವೈ ಸ್ಕ್ವೇರ -2 ಗುಂಡ್ಲೆ ಎಕ್ಸ್ ಗುಂಡ್ಲೆ ವೈ. ನಾನು ಇವಾಗ ಈ ಪ್ರಶ್ನೆಯಲ್ಲಿ ಎಕ್ಸ್ ಸ್ಕ್ವೇರ್ನು ಬರ್ದನು, ವೈ ಸ್ಕ್ವೇರ್ನು ಬರ್ದನು, -2 ಬರ್ದನು. ಇಲ್ಲಿ ಎಕ್ಸ್ ಗುಂಡ್ಲೆ ವೈ ಬರಬೇಕು. ಎಕ್ಸ್ ಅಂದ್ರೆ ನೋಡ್ರಿ ಇಲ್ಲಿ 2y ಗುಂಡ್ಲೆ y ಅಂದ್ರೆ 1. ಓಕೆ, ಇವಾಗ ನಮಗೇನು ಸಿಕ್ಪ ಅಂದ್ರೆ ಎಕ್ಸ್ ಅಂದ್ರೆ 2y ಮೈನಸ್, ಇಲ್ಲಿ ಮೈನಸ್ ಇದ್ದ ಮೈನಸ್ ಬರೀರಿ, ಪ್ಲಸ್ ಇದ್ರೆ ಇದು ಪ್ಲಸ್. ಇದು ಇಂಪಾರ್ಟೆಂಟ್, ಭಾಳಷ್ಟು ಜನ ಇಲ್ಲಿ ತಪ್ಪು ಮಾಡ್ತೀರಿ ನೋಡ್ರಿ. 2xy ಅಂದ್ರೆ ಇದು ಎಕ್ಸ್, ಇದು y. y ಅಂದ್ರೆ ಎಷ್ಟು ಅಂದ್ರೆ 1 ಐತಿ, 1 ಬ್ರಾಕೆಟ್ಸ್. ಇದು ನಾವು ಮತ್ತೆ ವಿಸ್ತಾರ ರೂಪಕ್ಕೆ ಬರೆದ್ರೆ ಅದು ಈ ರೂಪಕ್ಕೆ ಬರ್ತದೆ. ಇದನ್ನ ಮತ್ತೆ ಸಂಕ್ಷೇಪಿಸಿದಾಗ ಇದಿಷ್ಟು ಪ್ರಶ್ನೆ ಬರ್ತೈತಿ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ರೂಪದಲ್ಲಿ ಇದ್ರು ಇದನ್ನು ವಿಸ್ತಾರ ರೂಪನಾಗಿದ್ರೆ ಸಂಕ್ಷಿಪ್ತ ರೂಪನಾಗ ಬರೆಯಬೇಕು, ಸಂಕ್ಷಿಪ್ತ ರೂಪನಾಗಿದ್ದಾಗ ವಿಸ್ತಾರ ರೂಪಕ್ಕೆ ಕೂಡ ಬರೆಯಕ ಬರಬೇಕು. ನಾವು ಇವಾಗ 3ನೇ ಪ್ರಶ್ನೆ ಬಿಡಿಸೋಣ. 3ನೇ ಪ್ರಶ್ನೆ ಬಹಳಷ್ಟು ಸುಲಭವಾಗೈತಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ 100. ಇಲ್ಲೇ ಬರ್ತ ನೋಡ್ರಿ ಅದನ್ನ. ಎಕ್ಸ್ ಸ್ಕ್ವೇರ ಮೈನಸ್ ವೈ ಸ್ಕ್ವೇರ್ ಬೈ 100. ಓಕೆ ವಿದ್ಯಾರ್ಥಿಗಳೇ, ಇದು ನಮ್ದು ಯಾವ ಸೂತ್ರ ರೂಪನಾಗ ಐತಪ್ಪ ಅಂದ್ರೆ, ಯಾವ ನಿತ್ಯ ಸಮೀಕರಣ ರೂಪದಾಗ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಒಂದು ನಿತ್ಯ ಸಮೀಕರಣ ಅದ. ಇದರ ವಿಸ್ತಾರ ರೂಪ ಏನು ಬರ್ತಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವಾಯ ಎಕ್ಸ್ ಮೈನಸ್ ವಾಯ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವರ್ಗ ಸಂಖ್ಯೆಗಳ ಮೊತ್ತ ಒಂದ್ಸಲ ಬರೀಬೇಕು, ಒಂದ್ಸಲ ಅವುಗಳ ವ್ಯತ್ಯಾಸ ಬರೀಬೇಕು. ಅಂದ್ರೆ ಈಗ ಕೊಟ್ಟಂತ ಪ್ರಶ್ನೆ ಒಳಗೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ 100. ಅಂದ್ರೆ ಮೊದಲನೇ ಸಂಖ್ಯೆ ಎಕ್ಸ್ ಸ್ಕ್ವೇರ್ ಅದ, ಅದ್ರ ವರ್ಗಮೂಲ ಏನು ಬರ್ತಪ್ಪ? ಎಕ್ಸ್ ಬರ್ತದೆ. ಒಂದ್ಸಲ ಪ್ಲಸ್ ಬರೆಯೋಣ. ಇಲ್ಲಿ ವೈ ಸ್ಕ್ವೇರ್ನ ವರ್ಗಮೂಲ ವಾಯ, 100ರ ವರ್ಗಮೂಲ 10. ಒಂದ್ಸಲ ಏನು ಬರ್ತಪ್ಪ? ಎಕ್ಸ್ ಪ್ಲಸ್ ವಾಯ್ ಅಪಾನ್ 10. ಇನ್ನೊಂದು ಬ್ರಾಕೆಟ್ನಾಗ ಎಕ್ಸ್ ಮೈನಸ್ ವಾಯ್ ಅಪಾನ್ 10. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಪ್ರಶ್ನೆ ಕೂಡ ಮುಗೀತು. ವಿದ್ಯಾರ್ಥಿಗಳು, ನಾವು ಇವಾಗ ಈ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ವಿದ್ಯಾರ್ಥಿಗಳು, ನಾವು ಇವಾಗ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿ ಅಂತ ಇದೆ. ನೋಡ್ರಿ, ಇವಾಗ ಇಲ್ಲಿ 1ನೇ ಪ್ರಶ್ನೆ ಎಕ್ಸ್ ಪ್ಲಸ್ 2y ಪ್ಲಸ್ 4z ಬ್ರಾಕೆಟ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಇಲ್ಲಿ ಇದೆ. ನಾವು ಹಿಂದೆ ಬಿಡಿಸ್ತಕ್ಕಂಥ ಪ್ರಶ್ನೆಯಲ್ಲಿ ಏನಪ್ಪ ಅಂದ್ರೆ ಬ್ರಾಕೆಟ್ನಲ್ಲಿ ಕೇವಲ 2 ಪದಗಳಿರ್ತಿದ್ವು. ಇವಾಗ ಬ್ರಾಕೆಟ್ನಲ್ಲಿ 3 ಪದದ ವರ್ಗ ಐತಿ. ಹಾಗಾಗಿ ಇಂಥಕ್ಕೂ ನಮಗೊಂದು ನಿತ್ಯ ಸಮೀಕರಣಪ್ಪ. ಆ ನಿತ್ಯ ಸಮೀಕರಣ ನಿಮ್ಗೆ ಗೊತ್ತಿರಬೇಕು. ಆ ನಿತ್ಯ ಸಮೀಕರಣ ಯಾವತ್ತಪ್ಪ ಅಂದ್ರೆ, ನೀವು ಅದನ್ನ ಎಕ್ಸ್ ವೈ ಜೆಡ್ ಪದಗಳನ್ನು ಬಳಸ್ಕೋಬಹುದು, ಬೀಜಾಕ್ಷರ ಕೂಡ ಎ ಬಿ ಸಿನೂ ಬರ್ಕೋಬಹುದು. ಇಲ್ಲಿ ಪ್ರಾಬ್ಲಮ್ನಲ್ಲಿ ಎಕ್ಸ್ ವೈ ಜೆಡ್ ಅದ, ನಾನು ಸೂತ್ರದಲ್ಲಿ ಎ ಬಿ ಸಿ ಅಂತ ಬರ್ಕೋತನು. ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಂತ ಸೂತ್ರ ಬರ್ತೈತಿ. ಇದ್ರ ವಿಸ್ತಾರ ರೂಪ ಏನಪ್ಪ ಅಂದ್ರೆ ಎ ಸ್ಕ್ವೇರ್. ಇಲ್ಲಿ ನೋಡ್ರಿ ಯಾವ್ದಪ್ಪ ಎ ಬಿ ಸಿ ಅದಾವ, 3ರ ವರ್ಗ ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ ಪ್ಲಸ್ ಸಿ ಸ್ಕ್ವೇರ್. ಆಮೇಲೆ ಮುಂದೆ ಪ್ಲಸ್ 2 ಎ ಬಿ ಪ್ಲಸ್ 2 ಬಿ ಸಿ ಪ್ಲಸ್ 2 ಸಿ ಎ ಅಂತ ಸೂತ್ರ ಬರ್ತೈತಿ. ಅಂದ್ರೆ ಇವಾಗ ಇಲ್ಲಿ ಸೂತ್ರದ ಮತ್ತು ಪ್ರಶ್ನೆಗೆ ಹೋಲಿಸ್ರಿ. ಎ ಸ್ಥಾನದಾಗ ಏನಪ್ಪ ಅಂದ್ರೆ ಎಕ್ಸ್ ಐತಿ, ಎ ಸ್ಥಾನದಾಗ ಎಕ್ಸ್, ಬಿ ಸ್ಥಾನದಾಗ 2y, ಸಿ ಸ್ಥಾನದಾಗ 4z. ಅಂದ್ರೆ ನಾವು ಇಲ್ಲಿ ಎಲ್ಲ ಕಡೆ ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಬದಲಾವಣೆ ಮಾಡಬೇಕು. ಎಕ್ಸ್ ಎನ ಬದಲಾಗಿ ಎಕ್ಸ್, ಬಿ ನ ಬದಲಾಗಿ 2y ಪ್ಲಸ್ ಸಿ ನ ಬದಲಾಗಿ 4z ಅಂತ ಹಾಕಿ ಸಂಕ್ಷೇಪಿಸಬೇಕು. ಎ ಸ್ಕ್ವೇರ್ ಅಂದ್ರೆ ಇದಂದ್ರು ಒಂದೇ ಪದಪ್ಪ, ಸಗುಣಕ್ಕೆ ಏನೂ ಇಲ್ಲ, ಹಾಗಾಗಿ ಎಕ್ಸ್ ಸ್ಕ್ವೇರ್ ಅಂತ ಬರೆದು ಬಿಡ್ರಿ. ಪ್ಲಸ್ ಬಿ ಜಾಗದಾಗ ಎಷ್ಟು ಹಾಕ್ತೀರಿ? 2y ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಸಿ ಸ್ಥಾನದಾಗ ಏನಾಗ್ತಿರಪ್ಪ ಅಂದ್ರೆ 4z ಪ್ಲಸ್ ಇಲ್ಲಿ ಕೂಡ ಅದೇ ತರಾನೇ ಬರೆದು ಬಿಡ್ರಿ. 2 ಗುಣಾಕಾರ ಹಾಕ್ರಿ, ಇಲ್ಲ ಬ್ರಾಕೆಟ್ ಅನ್ನ ಯೂಸ್ ಮಾಡ್ರಿ. ಎ ಅಂದ್ರ ಎಕ್ಸ್, ಬಿ ಅಂದ್ರ 2y. ಓಕೆ, ಮತ್ತೆ ಪ್ಲಸ್ 2
ಬಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಐತೆ ನೋಡ್ರಿ, ಇದು ಎ ಬಿ ಸಿ ನೆನಪಿಟ್ಕೋರಿ. ಅದು ತಪ್ಪಾಯ್ತು, ಪ್ರಾಬ್ಲಮ್ ಹೋದಂಗೆ. 2 ವಾ ಸಿ ಸ್ಥಾನದಾಗ 4 ಜೆಡ್. ಓಕೆ, ಪ್ಲಸ್ ಮುಂದೆ ಏನೋ ನೋಡ್ರಿ ಇಲ್ಲಿ 2 ಸಿ ಎ ಅಂತ ಇದೆ, 2 ಕೆಳಗೆ ಹಾಕ್ರಿ. ಸಿ ಸ್ಥಾನದಾಗ ಇಲ್ಲಿ ಏನಪ್ಪ ಅಂದ್ರೆ 4 ಜೆಡ್. ಎ ಸ್ಥಾನದಾಗ ಎಷ್ಟಪ್ಪ ಅಂದ್ರೆ ಎಕ್ಸ್. ನಾವೆಲ್ಲ ಬೆಲೆಗಳನ್ನು ಹಾಕಿವಿ. ಇವಾಗ ಗುಣಾಕಾರದಲ್ಲಿ ಗುಣಾಕಾರ, ವರ್ಗದಲ್ಲಿ ವರ್ಗ ಬರೆಯೋಣ. ಎಕ್ಸ್ ಸ್ಕ್ವೇರ್ನ ವರ್ಗ ಎಕ್ಸ್ ಸ್ಕ್ವೇರ್ ಅಂತ ಹಾಕಿ ಪ್ಲಸ್ 2 ವಾಯ್ ಬ್ರೆಕೆಟ್ ಸ್ಕ್ವೇರ್ ಆಯ್ತದೆ. ಅಂದ್ರೆ 2 ವಾಯ್ ಬ್ರೆಕೆಟ್ ಸ್ಕ್ವೇರ್ ಅಂದ್ರೆ 2ನೂ ಸ್ಕ್ವೇರ್ ಮಾಡಬೇಕು, ವಾಯ್ನು ಸ್ಕ್ವೇರ್ ಮಾಡಬೇಕು. 2 ವರ್ಗ 4 ವಾಯ್ ಸ್ಕ್ವೇರ, 4 ವರ್ಗ 16 ಜೆಡ್ನ ವರ್ಗ ಜೆಡ್ ಸ್ಕ್ವೇರ್. ಓಕೆ, ಇವಾಗ ನೋಡ್ರಿ ಪ್ಲಸ್ ಇವು 3 ಗುಣಾಕಾರ ಮಾಡಬೇಕು. ಇಲ್ಲಿ ಸಂಖ್ಯೆಗಳನ್ನು ಗುಣಿಸ್ರಿ, ಆಮೇಲೆ ಬೀಜಾಕ್ಷರ ಹಂಗೆ ಬರ್ಬಿಡ್ರಿ. 2 2 4 ಎಕ್ಸ್ ಗುಣ್ಲೆ ವಾಯ್ ಎಕ್ಸ್ ವಾಯ, ಪ್ಲಸ್ ಇಲ್ಲಿ ನೋಡ್ರಿ 2 2 4 4 4 16 16 ವಾಯ್ ಝೆಡ್. ಆಮೇಲೆ ಇದೇ ಥರ ಇಲ್ಲಿ ಸಂಖ್ಯೆಗಳು 2 4 8 8 ಜೆಡ್ ಎಕ್ಸ್. ಓಕೆ, ಇದು ಏನಾಯ್ತು ಅಂದ್ರೆ ಇದರ ವಿಸ್ತಾರ ರೂಪ ಆಯಿತು. ನಾವು ಇವಾಗ ಇದನ್ನ ಸಂಕ್ಷೇಪಿಸಿದಂಗಾಯ್ತು. ಇದೇ ರೀತಿ ಏನು ಮಾಡಬೇಕಪ್ಪ, ಇನ್ನು ಉಳಿದ ಪ್ರಶ್ನೆಗಳು ಕೂಡ ಬಿಡಿಸ್ಬೇಕು. ವಿದ್ಯಾರ್ಥಿಗಳು, ನಾವು ಇವಾಗ 2ನೇ ಪ್ರಶ್ನೆ ಬಿಡಿಸೋಣ. ಆಲ್ರೆಡಿ 1ನೇ ಪ್ರಶ್ನೆ ಬಿಡಿಸಿದ್ದೀವಿ. ಮತ್ತೆ ಏನಪ್ಪ ಅಂದ್ರೆ ಬಿಡಿಸಕ್ಕೆ ನಮಗೆ ಸೂತ್ರ ಗೊತ್ತಿರಬೇಕು. ಸೂತ್ರ ನಾನು ಇವಾಗ ಎ ಬಿ ಸಿ ಬೀಜಾಕ್ಷರಗಳನ್ನು ಉಪಯೋಗಿಸಿ ಸೂತ್ರ ಬರಿತೀವಿ. ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ. ಇದ್ರ ವಿಸ್ತಾರ ರೂಪ ಏನು ಬರ್ತೈತಪ್ಪ ಅಂದ್ರೆ ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ ಪ್ಲಸ್ ಸಿ ಸ್ಕ್ವೇರ. ಸೂತ್ರ ಗೊತ್ತಿಲ್ಲಪ್ಪ ಅಂದ್ರೆ ನಿಮಗೆ ಇಲ್ಲಿ ಲೆಕ್ಕ ಬಿಡ್ಸಕ್ಕೆ ಬರಂಗಿಲ್ಲ. ಪ್ಲಸ್ 2 ಎ ಬಿ ಪ್ಲಸ್ 2 ಬಿ ಸಿ ಪ್ಲಸ್ 2 ಸಿ ಎ. ಹಿಂದಿನ ಲೆಕ್ಕದಲ್ಲಿ ಏನೈತಪ್ಪ, 1ನೇ ಪ್ರಶ್ನೆ ಒಳಗೆ 3 ದಲ್ಲಿ ಪ್ಲಸ್ಸೇ ಇತ್ತು. ಆದರೆ ಇಲ್ಲಿ ನೋಡ್ರಿ ಬಿ ಇದ್ದಲ್ಲಿ ಮಾತ್ರ ಏನಪ್ಪ ಅಂದ್ರೆ ಮೈನಸ್ ಅದ. ಏನಿಲ್ಲ, ಬಿಡಿಸೋ ವಿಧಾನ ಮಾತ್ರ ಒಂದೇ ಇದೆ. ಈಗ ಬರೀ ಮತ್ತೊಂದು ಪ್ರಶ್ನೆ, 2x ಮೈನಸ್ ವಾಯ್ ಪ್ಲಸ್ ಝೆಡ್ ಬ್ರಾಕೆಟ್ ಸ್ಕ್ವೇರ. ಎ ಸ್ಕ್ವೇರ್ ಅಂದ್ರೆ ನೋಡ್ರಿ, ಇದು ಎ ಅಂದ್ರೆ ಎಟ್ಟದ ಇವಾಗ 2x, ಬಿ ಅಂದ್ರೆ ಮೈನಸ್ ವಾಯ್, ಸಿ ಅಂದ್ರೆ ಝೆಡ್. ಇವೆಲ್ಲ ಸೂತ್ರದಲ್ಲಿ ನೀವು ಎ ಬಿ ಸಿ ಬದಲಾಗಿ ಈ ಬೆಲೆಗಳನ್ನು ಹಾಕ್ತಾ ಹೋಗಿ ಸಂಕ್ಷೇಪಿಸಿ. ನಾನು ಎ ಅಂದ್ರೆ 2x ಹಾಕ್ತೀನಿ, ಪ್ಲಸ್ ಬಿ ಅಂದರೆ ಎಷ್ಟಪ್ಪ ಅಂದ್ರೆ ಮೈನಸ್ ವಾಯ್ ಅದ, ಮೈನಸ್ ವಾಯ್ ಬ್ರಾಕೆಟ್ ಸ್ಕ್ವೇರ, ಪ್ಲಸ್ ಸಿ ಅಂದ್ರೆ ಝೆಡ್ ಅದ, ಝೆಡ್ ಹಾಕ್ರಿ ಬ್ರಾಕೆಟ್ ಸ್ಕ್ವೇರ್, ಪ್ಲಸ್ ಇನ್ನು ಮುಂದೆ 2 ಎ ಬಿ 2 ಗುಂಡ್ಲೆ ಎ ಅಂದ್ರೆ 2x ಗುಂಡ್ಲೆ ಬಿ ಅಂದ್ರೆ ಮೈನಸ್ ವಾಯ್, ಪ್ಲಸ್ ಮುಂದೆ 2 ಬಿ ಸಿ 2 ಬಿ ಅಂದ್ರೆ ಎಷ್ಟು ಅಂದ್ರೆ ಮೈನಸ್ ವಾಯ್, ಸಿ ಅಂದ್ರೆ ಝೆಡ್. ನೋಡ್ರಿ ಇಲ್ಲೇ ಅದಾವ, ನಿಮ್ಗೆ ಗೊತ್ತಾಗ್ಲಿಕ್ಕೆ ಬರ್ಕೋರಿ. ಇದು ಎ, ಇದು ಬಿ, ಇದು ಸಿ. ಇದು ನೆನಪಿಟ್ಕೋರಿ. ಈ ಲೆಕ್ಕದಲ್ಲಿ ಮಾತ್ರ ಮುಂದೆ 2 ಸಿ ಎ, 2 ಸಿ ಅಂದ್ರೆ ಎಷ್ಟಪ್ಪ ಝೆಡ್, ಸಿ ಎ ಅಂದ್ರೆ 2x. ಇಲ್ಲಿ ನಾವು ಎಲ್ಲಾದ್ರೂ ಒಂದೇ ತಪ್ಪು ಮಾಡಿದ್ವಪ್ಪ ಅಂದ್ರೆ ನಮ್ಮ ಪೂರ್ಣ ಸಮಸ್ಯೆ ಏನಾಗ್ತೈತಪ್ಪ ಅಂದ್ರೆ ತಪ್ಪಾಗ್ಬಿಡ್ತೈತಿ. ಇವಾಗ ಮತ್ತೆ ವಿಸ್ತರಿಸಿ ಬರ್ದು ಬಿಡ್ರಿ. 2 ವರ್ಗ 4 ವರ್ಗ ಮಾಡುವಾಗ ಅದು ಋಣ ಸಂಖ್ಯೆ ಇದ್ರೂ ಕೂಡ ಏನಾಗ್ತೈತೆ ಅಂದ್ರೆ ಪ್ಲಸ್ ಆಗ್ತೈತಿ. ಮೈನಸ್ ವಾಯ್ ಸ್ಕ್ವೇರ್ ಅರ್ಥ ಏನಂದ್ರೆ ಮೈನಸ್ ವಾಯ್ ಸ್ಕ್ವೇರ್ ಅನ್ನು ನಾವು ಮೈನಸ್ ವಾಯ್ ಗುಂಡ್ಲೆ ಮೈನಸ್ ವಾಯ್ ಅಂದಾಗ, ಹಾಗೆ ಮೈನಸ್ ಮೈನಸ್ ಏನಾಗ್ತೈತೆ ಅದು ಪ್ಲಸ್ ಆಗ್ತೈತಿ. ವಾಯ್ ಇಂಟು ವಾಯ್ ವಾಯ್ ಸ್ಕ್ವೇರ್ ಆಗ್ತೈತಿ. ಹಾಗಾಗಿ ಇಲ್ಲಿ ನೆನಪಿಟ್ಕೊಂಡು ಬಿಡ್ಕೊ ಒಂದು ವಿಷಯ, ನಾವು ಮೈನಸ್ ವಾಯ್ ಅಥವಾ ಮೈನಸ್ ಪದದ ವರ್ಗ ಇದ್ರೂ ಕೂಡ ನಾವೇನು ಮಾಡ್ಬೇಕಂದ್ರೆ ಪ್ಲಸ್ಸೇ ಬರೀಬೇಕು. ಇದಂತೂ ನಿಮ್ಗೆ ಗೊತ್ತೈತೆ, ಆಲ್ರೆಡಿ ಹಿಂದಿನ ಕ್ಲಾಸ್ನಾಗ ಕಲ್ತಿರ್ತೀರಿ. ಮೈನಸ್ ವಾಯ್ನ ವರ್ಗ ಪ್ಲಸ್ ವಾಯ್ ಸ್ಕ್ವೇರ್ ಆಯಿತು, ಪ್ಲಸ್ ಜೆಡ್ ಸ್ಕ್ವೇರ್ನ ವರ್ಗ ಜೆಡ್ ಸ್ಕ್ವೇರ್. ಇನ್ನು ನೋಡ್ರಿ ಇವು 3 ಗುಣಿಸ್ಬೇಕು. ಇಲ್ಲಿ ಗುಣಿಸುವಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಗುಣಿಸ್ರಿ. ಇಲ್ಲಿ ಧನ ಋಣ 2 ಅದಾವು, ಹಾಗಾಗಿ ಪ್ಲಸ್ ಇಂಟು ಮೈನಸ್ ಏನಾಗ್ಬಿಡತ್ತಪ್ಪ ಅಂದ್ರೆ ಮೈನಸ್ ಆಗ್ತೈತಿ. 2 2 4 ಬೀಜಾಕ್ಷರಗಳು ಯಾವ್ದಪ್ಪ ಎಕ್ಸ್ ವಾಯ್ ಅದಾವ, ಎಕ್ಸ್ ವಾಯ್ ಬರೀರಿ. ಇಲ್ಲಿ ಮತ್ತೆ ಪ್ಲಸ್ ಮೈನಸ್ ಐತಿ, ಮೈನಸ್ ಆಗ್ತೈತಿ. ಇಲ್ಲಿ ಸಂಖ್ಯೆ ಒಂದೇ ವಾಯ್ ಇಂಟು ಝೆಡ್ ವಾಯ್ ಝೆಡ್. ಇಲ್ಲಿ ಎಲ್ಲ ಪ್ಲಸ್ ಅದಾವ 3, ಹಾಗಾಗಿ ಉತ್ತರ ನಮ್ಗೆ ಪ್ಲಸ್ ಬರ್ತೈತಿ. ಸಂಖ್ಯೆ ನೋಡ್ರಿ 2 ಗುಂಡ್ಲೆ 2 2 2 4 ಬರದೆ, ಬೀಜಾಕ್ಷರ ಜೆಡ್ ಇಂಟು ಎಕ್ಸ್ ಝೆಡ್ ಎಕ್ಸ್. ಓಕೆ, ಇದಿಷ್ಟು ಮಾಡಿರಪ್ಪ ಅಂದ್ರೆ ನಿಮ್ಗೆ ಅತಿ ಸುಲಭವಾಗಿ 2 ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳು. ನಾವು ಇವಾಗ ಬಿಡಿಸೋಣ 3ನೇ ಪ್ರಶ್ನೆ. 3ನೇ ಪ್ರಶ್ನೆ ಕೂಡ ಇದೇ ರೀತಿನೇ ಐತಿ, ಎಲ್ಲ ಸೇಮ್. ಮತ್ತೊಮ್ಮೆ ಸೂತ್ರ ಬರೀರಿ. ಸೂತ್ರ ಒಂದೇ ಇಂಪಾರ್ಟೆಂಟ್, ಇಲ್ಲಿ ಉಳ್ಕಾದ ನಿಮ್ಮ ಬೇಸಿಕ್ ಅಂದ್ರೆ ಗೊತ್ತೇ ಅದ. ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ. ಇದ್ರ ವಿಸ್ತಾರ ರೂಪ ಏನಪ್ಪ ಅಂದ್ರೆ ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ ಪ್ಲಸ್ ಸಿ ಸ್ಕ್ವೇರ
ಮುಂದೆ ಇವು ಮೂರು ಫಸ್ಟ್ ಬರ್ತೀವಿ ಎ ಬಿ ಸಿ ವರ್ಗ ಮುಂದೆ 2ab ಪ್ಲಸ್ 2bc ನೋಡ್ರಿ ಹೆಂಗಪ್ಪ 2ab 2bc ಆಮೇಲೆ 2ca ಈ ಥರ ಒಂದು ಸೈಕ್ಲಿಕ್ ಆರ್ಡರ್ದಾಗ ಬರ್ದಾಗ ನೀವು 2ca ಇನ್ನು ಮುಂದೆ ಎ ಸ್ಥಾನದಾಗ ಏನಪ್ಪ ಇಲ್ಲಿ ಎ ಅಂದ್ರೆ -2x ಬಿ ಅಂದ್ರೆ 3y ಪ್ಲಸ್ ಸಿ ಅಂದ್ರೆ 2z ಬ್ರಾಕೆಟ್ ಸ್ಕ್ವೇರ್ ಇವಾಗ ಎ ಸ್ಕ್ವೇರ್ ಅಂದ್ರೆ ಏನು ಮಾಡಪ್ಪ ಇದು ಏನು ಹೇಳಿದ್ ನಾನು ಎ ಇದು ಬಿ ಇದು ಸಿ ಇಷ್ಟರ್ ಗೊತ್ತಿರಲಿ ಇದು ಗೊತ್ತಿಲ್ಲ ಅಂದ್ರೆ ಮತ್ತೆ ತಪ್ಪಾಗ್ತದೆ ಅಂದರೆ ಎ ಸ್ಕ್ವೇರ -2x ಬ್ರಾಕೆಟ್ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ 3y ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ 2z ಬ್ರಾಕೆಟ್ ಸ್ಕ್ವೇರ್ ಓಕೆ ನಾನು ಮೂರತ್ರ ವರ್ಗ ಬರದೆ ಇವಾಗ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಯ್ತು ಇನ್ನು ಮುಂದೆ 2ab ಪ್ಲಸ್ 2 ಎನ ಬೆಲೆ -2x ಬಿ ನ ಬೆಲೆ ಎಷ್ಟು 3y ಓಕೆ ಪ್ಲಸ್ 2bc 2b ಅಂದ್ರೆ 3y ಸಿ ಅಂದ್ರೆ 2z ಪ್ಲಸ್ ಅದರ ಮುಂದೆ 2ca 2 ಗುಂಡ್ಲೆ ಸಿ ಅಂದ್ರೆ 2z ಎ ಅಂದ್ರೆ -2x ಇವಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಎಲ್ಲ ಬೆಲೆಗಳನ್ನ ಹಾಕಿದ್ದೀವಿ ಇವಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಅವುಗಳ ವರ್ಗದಲ್ಲಿ ವರ್ಗ ಗುಣಾಕಾರದಲ್ಲಿ ಗುಣಾಕಾರ ಮಾಡಬೇಕು ಓಕೆ ಇವಾಗ ಗುಣಾಕಾರ ಮಾಡೋಣ ಮೊದಲನೇ ಗುಣಾಕಾರ ನೋಡ್ರಿ ವರ್ಗ ನಾನು ಆಲ್ರೆಡಿ ಹೇಳಿನಿ ಅದು ಋಣ ಇದ್ರು ಕೂಡ ಏನಾದಪ್ಪ ವರ್ಗ ಮಾಡಿದಾಗ ಧನಾನೇ ಆದೈತಿ ಮೈನಸ್ ಪ್ಲಸ್ 4x ಸ್ಕ್ವೇರ್ ಇದ್ರ ವರ್ಗ 3y ಸ್ಕ್ವೇರ್ 3ರ ವರ್ಗ 9y ಸ್ಕ್ವೇರ್ ಪ್ಲಸ್ ಇದು 2ರ ವರ್ಗ 4z ಸ್ಕ್ವೇರ್ ಇವಾಗ ಇವು 3ರ ಗುಣಲಬ್ಧ ಇದ್ರಾಗ ಒಂದು ಎಲ್ಲಿಯಾದ್ರೂ ಋಣ ಇತ್ತಪ್ಪ ಅಂದ್ರೆ ಅದು ಪ್ಲಸ್ ಮೈನಸ್ ಏನಾಗ್ತೈತಪ್ಪ ಅಂದ್ರೆ ಮೈನಸ್ಸೇ ಆಗ್ತೈತಿ 2 2 4 4 3 12 12 ಬರೀರಿ ಬೀಜಾಕ್ಷರ ಯಾವ್ದಪ್ಪ ಎಕ್ಸ್ ಅದ ಎಕ್ಸ್ ವೈ ಬರ್ಕೊಂಡ್ಬಿಡ್ರಿ ಸುಲಭವಾಗಿ ಇಲ್ಲಿ ನೋಡ್ರಿ 3 ಪ್ಲಸ್ ಅದ ಹಾಗಾಗಿ ಇದಂತ ಗುಣಲಬ್ಧ ಪ್ಲಸ್ ಬರ್ತೈತಿ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊರಿ ಆಮೇಲೆ ಬೀಜಾಕ್ಷರ ಇಡ್ರಿ 2 3 6 6 2 12 12 ಬೀಜಾಕ್ಷರಗಳು ಯಾವಪ್ಪ ವಾಯ ಝೆಡ್ ಅದಾವ ಇನ್ನು ಮತ್ತೆ ಇಲ್ಲಿ ನೋಡಿದಾಗ 2 ಧನ 1 ಋಣ ಅಂದಾಗ ಪ್ಲಸ್ ಮೈನಸ್ ಆಗಿಬಿಡ್ತಿ 2 2 4 4 2 8 ಮೈನಸ್ 8 ಆಯ್ತು ಬೀಜಾಕ್ಷರಗಳು ಝೆಡ್ ಮತ್ತು ಎಕ್ಸ್ ಅದಾವು ಝೆಡ್ ಎಕ್ಸ್ ಓಕೆ ವಿದ್ಯಾರ್ಥಿಗಳು ಇದು ಇಷ್ಟು ಮಾಡಿದ್ರಪ್ಪ ಅಂದ್ರೆ ಇದು ಮೂರನೇ ಪ್ರಶ್ನೆ ಮುಗಿತು ಇನ್ನಿದ್ರ ಮುಂದಿನ ಪ್ರಶ್ನೆ ಯಾವ್ದೈತೆ ನೋಡೋಣ ವಿದ್ಯಾರ್ಥಿಗಳು ಇವಾಗ ನಾವು 4ನೇ ಪ್ರಶ್ನೆ ಬಿಡಿಸೋಣ 3ನೇ ಬಿಡಿಸಿದೀವಿ ಇದು ಕೂಡ ಅದೇ ರೀತಿನದ ಅಲ್ಲಿ ಎಕ್ಸ್ ವೈ ಝೆಡ್ ಇದು ಬೀಜಾಕ್ಷರ ಸಮಸ್ಯೆ ಒಳಗ ಇವಾಗ ಎ ಬಿ ಸಿ ಬಂದವು ಹಾಗಾಗಿ ನಾವು ಸೂತ್ರವನ್ನು ನಾವು ಎಕ್ಸ್ ವೈ ರೂಪನ್ಯಾಗ ಬರ್ಕೊಳ್ಳೋಣ ಎಕ್ಸ್ ವೈ ಝೆಡ್ ರೂಪನ್ಯಾಗ ಸೂತ್ರ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬ್ರಾಕೆಟ್ ಸ್ಕ್ವೇರ್ ಇಜ್ಕೊಟ್ಟು ಏನಪ್ಪ 3ರ ವರ್ಗ ಫಸ್ಟ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಓಕೆ ಮುಂದೆ 2 ಎಕ್ಸ್ ವೈ ಇವೆರಡು ಗುಣಾಕಾರ ಮಾಡಬೇಕು 2 ಎಕ್ಸ್ ವೈ ಪ್ಲಸ್ 2 ಇವೆರಡು ಗುಣಿಸ್ಬೇಕು ಆಮೇಲೆ ಇಲ್ಲಿ 2 ಜೊತೆ ಗುಣಿಸ್ಬೇಕು 2 ವೈ ಝೆಡ್ ಪ್ಲಸ್ ಮುಂದೆ 2ರ ಜೊತೆಗೆ ಇವೆರಡು ಗುಣಿಸ್ಬೇಕು ನೋಡ್ರಿ ಒಂದು ಸೈಕ್ಲಿಕ್ ಆಟದಾಗ 2 ಝೆಡ್ ಎಕ್ಸ್ ಇಷ್ಟು ಮಾಡಿದ್ರಪ್ಪ ಅಂದ್ರೆ ಸೂತ್ರ ಇನ್ನು ಎ ಅಂದ್ರೆ ಎಷ್ಟದ ಇಲ್ಲಿ ಎ ಸ್ಥಾನ ಎಕ್ಸ್ ಎನ್ ಸ್ಥಾನದಾಗ 3a ಅದ 3a ಮೈನಸ್ 7b ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಓಕೆ ವಿದ್ಯಾರ್ಥಿಗಳೇ ಇವಾಗ ಇದು ನಮ್ದೇನಪ್ಪ ಅಂದ್ರೆ ಎಕ್ಸ್ ಇದು ವಾಯ ಇದು ಝೆಡ್ ಎಷ್ಟಂದ್ರೆ ಗೊತ್ತು ಮಾಡ್ಕೊಂಡಿವಿ ಇಲ್ಲಿ ಸೂತ್ರದಾಗ ಅದನ್ನ ರಿಪ್ಲೇಸ್ ಮಾಡ್ಬೇಕು ಎಕ್ಸ್ನ ಬದಲಾಗಿ ವಾಯ್ನ ಬದಲಾಗಿ ಝೆಡ್ನ ಬದಲಾಗಿ ಅಂದ್ರೆ ಎಕ್ಸ್ನ ಬದಲಾಗಿ 3a ವಾಯ್ನ ಬದಲಾಗಿ ಮೈನಸ್ 7b ಪ್ಲಸ್ ಸಿನ ಬದಲಾಗಿ ಮೈನಸ್ ಸಿ ಬೆಲೆ ಹಾಕಿದೀವಿ ಪ್ಲಸ್ ಮತ್ತು ಇಲ್ಲಿ ಕೂಡ ಅದೇ ಥರ 2 ಎಕ್ಸ್ನ ಬದಲಾಗಿ 3a ವಾಯ್ನ ಬದಲಾಗಿ ಮೈನಸ್ 7b ಓಕೆ ಇದು ಮುಗೀತು ಮತ್ತೆ ಪ್ಲಸ್ 2 ವೈ ಝೆಡ್ 2 ಪ್ಲಸ್ 2 ಬರ್ತದೆ ವಾಯ್ನ ಬದಲಾಗಿ ಎಷ್ಟಪ್ಪ ಅಂದ್ರೆ ಮೈನಸ್ 7b ಅದ ಸಿನ ಬದಲಾಗಿ ಎಷ್ಟಪ್ಪ ಅಂದ್ರೆ ಝೆಡ್ನ ಬದಲಾಗಿ ಮೈನಸ್ ಸಿ ಅದ ಇದು ಮುಗೀತು ಇನ್ನು ನೆಕ್ಸ್ಟ್ ಪ್ಲಸ್ 2 ಝೆಡ್ ಎಕ್ಸ್ ಪ್ಲಸ್ 2 ಝೆಡ್ ಅಂದ್ರೆ ಎಷ್ಟು ಅಂದ್ರೆ ಮೈನಸ್ ಸಿ ಎಕ್ಸ್ ಅಂದ್ರೆ 3a ಓಕೆ ಇವಾಗ ನಾನು ಬೆಲೆ ಹಾಕಿದೆ ಇನ್ನೇನು ಮಾಡಬೇಕಪ್ಪ ಅಂದ್ರೆ ಸಂಕ್ಷೇಪಿಸಬೇಕು
ಇದನ್ನು ವರ್ಗ ಮಾಡ್ರಿ. 3 ಏನ ವರ್ಗ ಏನು ಬರ್ತೈತೆ ಅಂದ್ರೆ 3ರ ವರ್ಗ 9 a ಸ್ಕ್ವೇರ್. ಇಲ್ಲ ಋಣ ಇದ್ರು ಕೂಡ ಅದೇನಾಗ್ತೈತಪ್ಪ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಬರ್ತೈತೆ. 7ರ ವರ್ಗ 49 b ಸ್ಕ್ವೇರ್ ಪ್ಲಸ್ ಮೈನಸ್ ಸಿ ನ ವರ್ಗ ಅದು ಪ್ಲಸ್ ಆಯಿತು. ಓಕೆ, ಇದಿಷ್ಟಾಯಿತು. ಇನ್ನು ಇವು 3 ಗುಣಿಸಿ ಒಂದು ಪದ ಮಾಡಬೇಕು, ಇವು 3 ಗುಣಿಸ್ಬೇಕು, ಮೇಲೆ ಇವು 3 ಗುಣಿಸ್ಬೇಕು, ಮುಂದೆ 3 ಪದಗಳು ಬರ್ತಾವೆ. ಪ್ಲಸ್ ಗುಂಡ್ಲೆ ಮೈನಸ್, ಮೈನಸ್ 2 3 6, 6 7 42, 42 ಬೀಜಾಕ್ಷರಗಳಪ್ಪ ಎ ಬಿ. ಇಲ್ಲಿ ನೋಡ್ರಿ, ಇದು ಪ್ಲಸ್ ಮೈನಸ್ ಮೈನಸ್ ಆಗ್ತೈತಿ, ಮೈನಸ್ ಮೈನಸ್ ಏನಾಗ್ತಪ್ಪ ಪ್ಲಸ್ ಆಗ್ಬಿಡ್ತಿ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್. ಸಂಖ್ಯೆಗಳು 2 7 14 ಬಿ ಸಿ. ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಬರೀರಿ. ಇಲ್ಲಿ ಸಂಖ್ಯೆಗಳು 2 3 6, 6 ಬೀಜಾಕ್ಷರಗಳು ಸಿ ಮತ್ತು ಎ ಅದಾವು, ಸಿ ಎ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಸಮಸ್ಯೆ ಕೂಡ ಮುಗೀತು. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 5ನೇ ಪ್ರಶ್ನೆ. ಇದು ಕೂಡ ಸೇಮ್ ಅದೇ ರೀತಿನೇ ಬಿಡಿಸ್ಬೇಕು. ಇವಾಗ ನಾವು ಬಿಡಿಸ್ತಾ ಹೋಗೋಣ. ಸೂತ್ರ ಬರ್ಕೊಂಡು ಫಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಇಜ್ವಲ್ ಟು, ಇದ್ರ ಸೂತ್ರ ವಿಸ್ತಾರ ರೂಪ ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ ಪ್ಲಸ್ ಸಿ ಸ್ಕ್ವೇರ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಅಂತ ಸೂತ್ರ ಐತಿ. ಇವಾಗ ಇಲ್ಲಿ ಏನ ಸ್ಥಾನದಾಗ ಏನಪ್ಪ ಅಂದ್ರೆ ಮೈನಸ್ 2x ಬರ್ಕೋರಿ. ಮೈನಸ್ 2x ಪ್ಲಸ್ 5y ಮೈನಸ್ 3z ಬ್ರಾಕೆಟ್ ಸ್ಕ್ವೇರ್. ಓಕೆ, ನಾವು ಇವಾಗ ಇದನ್ನು ವಿಸ್ತಾರ ಮಾಡಿದಾಗ ಏನಾಗ್ತೈತಪ್ಪ ಅಂದ್ರೆ ಇದು ಇದು ಗೊತ್ತಿರಬೇಕು, ಎ ಬಿ ಸಿ. ಈ ಸಮಸ್ಯೆಯಲ್ಲಿ ಎ ಇದ್ದಲ್ಲಿ ಮೈನಸ್ 2x, ಬಿ ಇದ್ದಲ್ಲಿ 5y, ಸಿ ಇದ್ದಲ್ಲಿ ಮೈನಸ್ 3z ಹಾಕಬೇಕು. ಹಾಗಾಗಿ ಮೈನಸ್ 2x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ 5y ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಸಿ ಅಂದ್ರೆ ಮೈನಸ್ 3z ಬ್ರಾಕೆಟ್ ಸ್ಕ್ವೇರ್. ಓಕೆ, ಬೆಲೆ ಹಾಕಿದ್ವಿ. ಇನ್ನು 2ab, 2 ಗುಂಡ್ಲಿ ಎ ಅಂದ್ರೆ ಮೈನಸ್ 2x, ಬಿ ಅಂದ್ರೆ 5y. ಓಕೆ, ಮುಂದೆ ಪ್ಲಸ್ 2bc, 2 ಬಿನ ಸ್ಥಾನದಲ್ಲಿ 5y, ಸಿ ಸ್ಥಾನದಾಗ ಇಲ್ಲಿ ಬರ್ತು ನೋಡ್ರಿ, ಕಂಟಿನ್ಯೂ ಮಾಡ್ತು ಮೈನಸ್ 3z. ಓಕೆ, ಇದು ಇಷ್ಟು ಮುಗೀತು 2bc. ಇನ್ನು 2ca ಪ್ಲಸ್ 2ಕ್ಕೆ 2 ಬರ್ರಿ, ಸಿ ನ ಬೆಲೆ ಮೈನಸ್ 3z, ಎ ನ ಬೆಲೆ ಮೈನಸ್ 2x. ಓಕೆ, ಇವಾಗ ನಾವು ಸ್ಕ್ವೇರ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಇದು ಒಂದೇದೇನಪ್ಪ ಮೈನಸ್ 2x ಸ್ಕ್ವೇರ್, ಮೈನಸ್ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗ್ತೈತಿ. 2ರ ವರ್ಗ 4x ಸ್ಕ್ವೇರ, ಇಲ್ಲಿ 5ರ ವರ್ಗ ಎಷ್ಟು ಅಂದ್ರೆ 25y ಸ್ಕ್ವೇರ, ಇದು ಪ್ಲಸ್ 3ರ ವರ್ಗ 9z ಸ್ಕ್ವೇರ್. ನಾವು ಇವು 3 ಸ್ಕ್ವೇರ್ ಮಾಡಿ ಬರ್ದೀವಿ. ಇವಾಗ ನೆಕ್ಸ್ಟ್ ಈ 3 ಉತ್ತರನ ಗುಣಾಕಾರ ಮಾಡಿ ಬರೀರಿ. ಇದು ಕೇರ್ಫುಲ್ ಆಗಿ, ಒಂದೇ ನೆಗೆಟಿವ್ ಇತ್ತಂದ್ರೆ ಉತ್ತರ ನೆಗೆಟಿವ್ ಬಂದ್ಬಿಡ್ತೀರಿ. ಯಾಕಂದ್ರೆ ಇವು ಪ್ಲಸ್ ಪ್ಲಸ್ ಅಂದ್ರೆ ಪ್ಲಸ್ ಆಗ್ತೈತಿ, ಅದ್ರಾಗ ಪ್ಲಸ್ ಅನ್ನು ಮೈನಸ್ ಜೊತೆ ಮತ್ತೆ ಗುಣಿಸಿದಾಗ ಮೈನಸ್ ಆಗ್ತೈತಿ. ಅದಷ್ಟು ನೆನಪು ಬಿಟ್ಕೊಂಡ್ಬಿಟ್ರಿ. ಇಲ್ಲಿ ಎಷ್ಟು ನೆಗೆಟಿವ್ ಇರ್ತಾವೆ, 2 ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗ್ತೈತಿ, 1 ನೆಗೆಟಿವ್ ಇತ್ತಂದ್ರೆ ನೆಗೆಟಿವ್ನೇ ಆಗ್ತೈತಿ. 2 2 4, 4 5 20, ಇದು 20xy ಬಂದ್ಬಿಡ್ತು. ಇನ್ ಪ್ಲಸ್ ಇದು ಪ್ಲಸ್ ಅದಾವ, ಇದು ಮೈನಸ್ ಅದ, ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್. 2 5 10, 10 3 30, 30yz. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 ಮೈನಸ್ ಅವ, ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡ್ತು. ಯಾಕಂದ್ರೆ ಈ ಪ್ಲಸ್ ಅನ್ನು ಮತ್ತೆ ಈ ಪ್ಲಸ್ ಗುಣ ಹಾಕೊಂಡ್ರೆ ಪ್ಲಸ್ ಬರ್ತಾರೆ, ಪ್ಲಸ್ ಬಿಟ್ಬಿಡ್ರಿ. 2 3 6, 6 2 12, 12zx. ವಿದ್ಯಾರ್ಥಿಗಳೇ, ಇವಾಗ ನಾವು ಕೊನೆ ಪ್ರಶ್ನೆ ಬಿಡಿಸೋಣ. ಇದರಲ್ಲಿ 1/4a ಮೈನಸ್ 1/2b ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್. ಪ್ರಶ್ನೆಯನ್ನು ಕರೆಕ್ಟಾಗಿ ಮತ್ತೊಮ್ಮೆ ನೋಡ್ಕೊರಿ, ಸರಿ ಇಲ್ಲ ಅಂದ್ರೆ ಎಲ್ಲಿ ತಪ್ಪು ಮಾಡಿರ್ತೀರಿ ನೋಡಿ ಕರೆಕ್ಟಾಗಿ ಬರ್ಕೋರಿ. ಇಲ್ಲಿ ಏನದಪ್ಪ ಅಂದ್ರೆ ಎ ಬಿ ಸಿ ಯ ಸಹಗುಣಕಗಳು, ಎ ಬಿ ಸ್ಪೆಷಲ್ ಆಗಿ ಎ ಬಿದು ಭಿನ್ನ ರಾಶಿ ಅದಾವ. ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಗುಣಾಕಾರ ಮಾಡ್ಬೇಕು ನೀವು. ಮೊಟ್ಟ ಮೊದಲಾಗಿ ನಾವು ಒಂದ್ಸಲ ಸೂತ್ರ ಬರೆಯೋಣ. ಸೂತ್ರ ಏನಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬ್ರಾಕೆಟ್ ಸ್ಕ್ವೇರ್. ಓಕೆ, ಇದ್ರ ವಿಸ್ತಾರ ರೂಪ
ಎಕ್ಸ್ ಸ್ಕ್ವೇರ ಪ್ಲಸ್ ವೈ ಸ್ಕ್ವೇರ ಪ್ಲಸ್ ಝೆಡ್ ಸ್ಕ್ವೇರ ಪ್ಲಸ್ 2xy. ಇಷ್ಟು ಲೆಕ್ಕ ಬಿಡಿಸಿ ನಿಮ್ಗೆ ಏನಾಗಿರ್ತೈತಪ್ಪ ಅಂದ್ರೆ ಈ ಸೂತ್ರ ಬಹಾಟ್ ಆಗಿರ್ತೈತಿ. ಪ್ರತಿ ಲೆಕ್ಕವನ್ನು ಬಿಡಿಸುವಾಗ ನೀವು ಕೂಡ ಏನು ಮಾಡಿರಪ್ಪ ಅಂದ್ರೆ ಈ ಸೂತ್ರವನ್ನು ಬರೀರಿ. ಯಾವ ಬೇರೆ ಬೇರೆ ಬೀಜಾಕ್ಷರಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡಪ್ಪ ಸೂತ್ರವನ್ನು ಬರೀರಿ. ಒಂದು 4-5 ಸಲ ಬರೀರಿ. ಮೇನ್ ಸೂತ್ರ ಇಲ್ಲ ಅಂದ್ರಪ್ಪ ನಿಮ್ಗೆ ಲೆಕ್ಕ ಇಲ್ಲ. ಬರೀ ಸೂತ್ರ ಬರೆದಿದ್ದಕ್ಕೆ ನಿಮ್ಗೆ ಏನಾಗ್ತಪ್ಪ ಮಾರ್ಕ್ಸ್ ಸಿಗ್ತಾವು. ಇನ್ನು ಮತ್ತೆ ನಾವು ಪ್ರಶ್ನೆ ಬರೆಯೋಣ ಇಲ್ಲಿ. 1/4a ಇದು ಎಕ್ಸ್ ಅಂದ್ರೆ ಮೈನಸ್ y ಅಂದ್ರೆ -1/2b y ನ ಬೆಲೆ ಪ್ಲಸ್ ಸಿ ಜೆಡ್ ಸ್ಥಾನದಾಗ ಎಷ್ಟಪ್ಪ ಅಂದ್ರೆ 1 ಐತಿ ಬ್ರಾಕೆಟ್ ಸ್ಕ್ವೇರ್. ಓಕೆ, ಇವಾಗ ಎಕ್ಸ್ ಸ್ಕ್ವೇರ್ ಅಂದ್ರೆ 1/4a ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ -1/2b ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಸಿ ಸ್ಥಾನದಾಗ 1 ಐತಿ ನೋಡ್ರಿ. ಇದು 3 ಬರ್ದು ನಮ್ಗೆ ಏನೇನು ಗೊತ್ತಾಯ್ತು. ಎ ಅಂದ್ರೆ ಎಷ್ಟು, ಎಕ್ಸ್ ಅಂದ್ರೆ ವಾಯ್, ಝೆಡ್ ಎಲ್ಲ ಗೊತ್ತಾಯ್ತು. ಇನ್ನು ಮುಂದೆ ಕೂಡ ಅದೇ ರೀತಿನೇ ಬರೀಬೇಕು. 2 ಗುಂಡ್ಲೆ ಎಕ್ಸ್ನ ಸ್ಥಾನದಲ್ಲಿ 1/4a. ಓಕೆ, 2 ಎಕ್ಸ್ ಆಯ್ತು. ಇನ್ನು ವಾಯ್ ಅಂದ್ರೆ -1/2b. ಇವಾಗ ಇದಿಷ್ಟು ಮುಗಿತು. ಇನ್ನು ಮುಂದೆ 2y z 2ಕ್ಕೆ 2 ಬರೀರಿ. ಗೊತ್ತಾಗ್ಲಿಲ್ಲ ನಿಧಾನವಾಗಿ ಬರೀರಿ. y ಅಂದ್ರೆ -1/2b. ಇನ್ನು z ಅಂದ್ರೆ 1 ಕೇವಲ 1 ಹಾಕ್ರಿ. ಮುಂದೆ ಪ್ಲಸ್ ಕೊನೆ ಪದ 2zx 2 z ಅಂದ್ರೆ 1 ಐತಿ ಬ್ರಾಕೆಟ್ ಅಂದ್ರೆ ಗುಣಾಕಾರ ಗೊತ್ತು ನಿಮ್ಗೆ ಆಲ್ರೆಡಿ. ಎಕ್ಸ್ ಅಂದ್ರೆ 1/4a. ಓಕೆ, ಎಲ್ಲ ಬರ್ದೀವಿ. ಇವಾಗ ಏನು ಮಾಡಬೇಕು, ಬರೀ ಸ್ಕ್ವೇರ್ ಮಾಡಬೇಕು, ಗುಣಾಕಾರ ಮಾಡಬೇಕು, ಬರಿಬೇಕು. 1 ಸ್ಕ್ವೇರ್ 1, 4 ಸ್ಕ್ವೇರ್ 16 4ರ ವರ್ಗ ಮುಂದೆ a ಸ್ಕ್ವೇರ್. ಬ್ರಾಕೆಟ್ ಒಳಗೆ ಯಾವ್ಯಾವ ಸಂಖ್ಯೆ ಅದಾವೆ ಎಲ್ಲ ಸಂಖ್ಯೆಗಳನ್ನ ಸ್ಕ್ವೇರ್ ಮಾಡಬೇಕು. ಇಲ್ಲಿ ಕೂಡ ಅದೇ ಥರ ಮೈನಸ್ ಇದ್ರೂ ಕೂಡ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗ್ತದೆ. ಇದು ಗೊತ್ತದ. 1ರ ವರ್ಗ 1, 2ರ ವರ್ಗ 4b ಸ್ಕ್ವೇರ್ 1/4b ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 1 ಅಗೇನ್. ಇಲ್ಲಿ ನೋಡ್ರಿ 2 1 2 2 1 2 ಹೋಗ್ಬಿಡ್ತು. ಇನ್ನು ಚಿಹ್ನೆ ನೋಡ್ರಿ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್. 1 1 1 ಗುಣಾಕ ಅಂಶ ಗುಣಿಸ್ಬೇಕು, ಛೇದ ಗುಣಿಸ್ಬೇಕು. 4 1 4. ಇದು ಬೀಜಾಕ್ಷರ ಎ ಗುಂಡ್ಲೆ ಬಿ ಎ ಬಿ. ಓಕೆ, ಇನ್ನು ಇಲ್ಲಿ 2 1 2 1 ಹೋಗ್ಬಿಡ್ತು. ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ಅಂಶಗಳು ಒಂದೇ ಅದಪ್ಪ. 1 ಬೀಜಾಕ್ಷರ ಬರೀ ಬಿ ಅದ, ಹಾಗಾಗ್ಬಿಟ್ಟು ಬರೆದ್ಬಿಡ್ರಿ 1 ಬಿ. ಕೊನೆ ಪದಾಗ 2 1 2 2 2 4. ಓಕೆ, ಪ್ಲಸ್ ಅದ 3, ಹಾಗೆ ಉತ್ತರ ಪ್ಲಸ್ಸೇ. ಇಲ್ಲಿ ನೋಡ್ರಿ ಬೀಜಾಕ್ಷರ 1 1 1 ಆಗ್ತೈತಿ. ಇಲ್ಲಿ ಎ ಒಂದೇ ಅದ, ಎ ಒಂದೇ ಬರೀರಿ. ಛೇದ ಪದ ಒಳಗೆ ಇದು 2 ಉಳಿದೈತಿ, 2 ಬರೀರಿ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ಈ ಪ್ರಶ್ನೆ ಮುಗೀತು. ಮುಖ್ಯ ಪ್ರಶ್ನೆ ಎಷ್ಟು ಮುಗೀತಪ್ಪ ಅಂದ್ರೆ ಈಗ ಮುಖ್ಯ ಪ್ರಶ್ನೆ 4 ಮುಗೀತು. ಇನ್ನು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ನಾವಿವಾಗ ಬಿಡಿಸೋಣ. ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ 5. ಅಲ್ಲಿ ಕೇವಲ 2 ಪ್ರಶ್ನೆಗಳು. ಇಲ್ಲಿ ಏನಪ್ಪಾ ಅಂದ್ರೆ ಈ ಮುಖ್ಯ ಪ್ರಶ್ನೆ 5ರಲ್ಲಿರ್ತಕ್ಕಂಥ 2 ಪ್ರಶ್ನೆಗಳು ಮತ್ತು 4ನೇ ಪ್ರಶ್ನೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎರಡೂ ಕೂಡ ಒಂದೇ ಸೂತ್ರದ ಮೇಲೆ ಇದಾವೆ. ಆದ್ರೆ ಅಲ್ಲಿ ಏನು ಮಾಡ್ತಿದ್ದಪ್ಪ ಅಂದ್ರೆ ನಾವು ಎಡಬದಿಯನ್ನು ಕೊಟ್ಟು ಬಲಬದಿ ಕೇಳ್ತಿದ್ದ. ಇಲ್ಲಿ ಬಲಬದಿ ಅವನೇ ಕೊಟ್ಟಾನ, ನಾವು ಅದನ್ನ ಎಡಬದಿ ರೂಪಕ್ಕೆ ಬರೀಬೇಕು, ಕನ್ವರ್ಟ್ ಮಾಡಬೇಕು. ಅಂದ್ರೆ ಈಗ ಸೂತ್ರ ಬರೀತು ನೋಡ್ರಿ. ಹೆಂಗಪ್ಪ ಅಂದ್ರೆ ನಮ್ಮ ಸೂತ್ರ ಏನೈತಿ ಇವಾಗ, ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ 3 ಪದ ಅದ. ಇದರ ವಿಸ್ತಾರ ರೂಪ ಏನು ಬರ್ತೈತಪ್ಪ ಅಂದ್ರೆ ಇವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab 2bc ಪ್ಲಸ್ 2ca. ನಮಗವ ಈ ಸಮಸ್ಯೆ ಕೊಟ್ಟಿರೋದು ಇವಾಗ ಈ ರೂಪದಲ್ಲಿ ಕೊಟ್ಟಾನ. ಅಂದ್ರೆ ನಾವಿಲ್ಲಿ ಮೊಟ್ಟ ಮೊದಲಾಗಿ ಎ ಬಿ ಸಿಯನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಇವಾಗ ಏನಪ್ಪ 4x² ಐತಿ ಪ್ಲಸ್ 9y² ಪ್ಲಸ್ 16z² ಪ್ಲಸ್ 12xy ಮೈನಸ್ 24yz ಮೈನಸ್ 16xz ಈಕ್ವಲ್ ಟು
ಇದನ್ನ ಇವಾಗ ನಾವು ಈ ರೂಪನೇ ಬರ್ಕೊಂಡು ಫಸ್ಟ್ ಎ ಸ್ಕ್ವೇರ್ ಅಂದ್ರೆ ಇಲ್ಲೇ ನೋಡ್ರಿ ಇದು ಎದ್ರ ವರ್ಗ ಆತು ಇದು ಎದ್ರ ವರ್ಗ ಆತು ಇದು ಇದನ್ನ ಎಲ್ಲ ಬರ್ಕೊಂಡು ನಾವು ಈ ರೂಪನ್ಯಾಗ ಬರಿಬೇಕು ಫೈನಲ್ ಆಗಿ ಆನ್ಸರ್ a ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಈಗ 4x ಎದ್ರ ವರ್ಗ ಆಗ್ತೈತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕೆಲವು ಇಲ್ಲಿ ಮೈನಸ್ 2bc 2ca ಮೈನಸ್ ಅದಾವ ಅಂದ್ರೆ ಇಲ್ಲಿ ಬಿ ಅಥವಾ ಸಿ ಮೈನಸ್ ಇರಬೇಕು ಸಿ ಅಥವಾ ಎ ಮೈನಸ್ ಇರಬೇಕು ಇವೆರಡು ಮೈನಸ್ ಬರಬೇಕಾಗ್ತಾನೆ ಹಾಗೆ ಮೊಟ್ಟ ಮೊದಲಾಗಿ ಒಟ್ಟ ಆಮೇಲೆ ಮೈನಸ್ ಇಡೋಣ ಅದನ್ನ ಈ 4x ಅನ್ನು ಎದ್ರ ವರ್ಗ ಬರಿಬೋದು ನಾವು ಯಾವ ಬ್ರಾಕೆಟ್ ಸ್ಕ್ವೇರ್ 2x ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದು ಪ್ಲಸ್ 9y ಸ್ಕ್ವೇರ್ ಹೆಂಗೆ ಬರಿಬೋದು ಹತ್ತಿರ 3y ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದು ಪ್ಲಸ್ 16 ಎದ್ರ ವರ್ಗದ 4ರ ವರ್ಗದ 4z ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದು ಪ್ಲಸ್ ಇನ್ನು ಮುಂದೆ 2ab ಇವೇ ನೋಡ್ರಿ ಎ ಬಿ ಸಿ ಗೊತ್ತಾಗ್ಬಿಡ್ತು ಆಮೇಲೆ ಮೈನಸ್ ಆಮೇಲೆ ಕೊಡೋಣ ನಾವು ಕನ್ಫರ್ಮ್ ಮಾಡ್ಕೊಂಡು ಇವಾಗ ಏನು ಮಾಡ್ರಪ್ಪ ಅಂದ್ರೆ 2 ಎ ಅಂದ್ರೆ 2x ಬಿ ಅಂದ್ರೆ 3y ಪ್ಲಸ್ 2 ಬಿ ಸಿ 3y ಗುಂಡ್ಲೆ 4z ಪ್ಲಸ್ 2 ಸಿ ಎ ಸಿ ಅಂದ್ರೆ 4z ಎ ಅಂದ್ರೆ 2x ಓಕೆ ವಿದ್ಯಾರ್ಥಿಗಳ ಇವಾಗ ಇದು ಮೊಟ್ಟ ಮೊದಲನೇದಾಗಿ ಇದು ನೋಡಿ 2ab ಪ್ಲಸ್ ಐತೆ ನಮಗೆ ಏನಪ್ಪ ಪ್ಲಸ್ ಐತೆ ಅಂದ್ರೆ ಇದರ ಅರ್ಥ ಏನಾಗಿರ್ಬೋದು ಇವು ಎರಡು ಪ್ಲಸ್ಸೇ ಆಗಿರಬೇಕು ಯಾವಪ್ಪ ಅಂದ್ರೆ ಮೈನಸ್ ಆಗಿರಬೇಕು ಇಲ್ಲ ಎರಡು ಪ್ಲಸ್ ಆಗಿರಬೇಕು ಮೈನಸ್ ಮೈನಸ್ ಏನಾಗ್ತೈತಪ್ಪ ಅಂದ್ರೆ ಪ್ಲಸ್ ಆಗ್ತೈತಿ ಇವಾಗ ನಾವು ಒಂದು ವೇಳೆ ಇವೆರಡು ಮೈನಸ್ ತೊಗೊಂಡಿರ್ತೀವಿ ಇದನ್ನು ಮೈನಸ್ ನಾನು ಅದನ್ನು ಮೈನಸ್ ಅನ್ನೋ ಒಂದು ಸ್ವಲ್ಪ ನೀವು ಬೇರೆ ರೆಡ್ ಇಂಕ್ ಯೂಸ್ ಮಾಡ್ತೀನಿ ನೋಡ್ರಿ ಇದು ಮೈನಸ್ ಇದು ಮೈನಸ್ ಓಕೆ ಇವಾಗ ಮೈನಸ್ ಮೈನಸ್ ಪ್ಲಸ್ ಎರಡೇ 4 4 3 12 ಅಂದ್ರೆ ಪ್ಲಸ್ 12 XY ಬರ್ತೈತಿ ಓಕೆ ಇವಾಗ ಎ ಮೈನಸ್ ಅದ ಬಿ ಮೈನಸ್ ಐತೆ ಇಲ್ಲಿ ಬಿ ಸಿ ಅದ ಮೈನಸ್ ಇಂಟು ಪ್ಲಸ್ ಮೈನಸ್ ಇಲ್ಲಿ ಸಿನು ಏನು ಮೈನಸ್ ತೊಗೊಂಡು ನಾವು ಬಿ ಮೈನಸ್ ಆಯಿತು ಇಲ್ಲಿ ಯಾವಪ್ಪ ಅಂದ್ರೆ ಸಿ ಎ ಇವಾಗ 2 4 8 8 2 16 ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ ಅಂದ್ರೆ ಇವಾಗ ಯಾವ ಮೈನಸ್ ಅದಪ್ಪ ಅಂದ್ರೆ ಎ ಬಿ ಮೈನಸ್ ಅಂದ್ರೆ ನಮ್ಗೆ ಇವಾಗ ಎನ ಬೆಲೆ ಎಷ್ಟು ಅಂತ ಗೊತ್ತಾಯ್ತು ಮೈನಸ್ 2x ಬಿ ನ ಬೆಲೆ ಮೈನಸ್ 3y ಸಿ ನ ಬೆಲೆ ಪ್ಲಸ್ 4z ಬ್ರಾಕೆಟ್ಸ್ ಅಂದ್ರೆ ನಮ್ಗೆ ಇವಾಗ ಈ RHS ಅಂತ ತೊಗೊಂಡು ನಾವೇನು ಮಾಡಿದ್ವಿ ಅಂದ್ರೆ ಇವಾಗ LHS ಬರೆದು ಬಿಟ್ಟಿವಿ ಅಂದರೆ ಇದು ನೀವು ಸಂಕ್ಷೇಪವಾಗಿ ಬರೋದಪ್ಪ ಅಂದ್ರೆ 4ರ ವರ್ಗಮೂಲ 2x ಸ್ಕ್ವೇರ ಪ್ಲಸ್ 9ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 3 ಇಲ್ಲಿ ಸ್ಕ್ವೇರ್ ಇಲ್ಲಿ ಬರಿಬೇಡ್ರಿ ಮ್ಯಾಲೆ ಬರೆದಿರ್ತೈತಿ ಪ್ಲಸ್ ಇದು 16 ವರ್ಗಮೂಲ ಎಷ್ಟಪ್ಪ ಅಂದ್ರೆ 4z ಇಷ್ಟು ಬ್ರಾಕೆಟ್ ಸ್ಕ್ವೇರ್ ಮಾಡ್ತೀವಿ ಇಲ್ಲಿ ಎ ಬಿ ಸಿ ಪ್ಲಸ್ ಮೈನಸ್ ಗೊತ್ತಾಗಬೇಕಾಗಿತ್ತು ಇಲ್ಲಿ ನೋಡ್ಕೊಂಡು ಇಲ್ಲಿ ನೋಡಿಕಿಂದ ಕೊನೆ 3 ಪದ ನೋಡ್ಕೊಂಡು ನಾವು ಅದನ್ನು ನಿರ್ಧಾರ ಮಾಡ್ತೀವಿ ಇದು ಪ್ಲಸ್ ಬರಬೇಕಾಗಿತ್ತಪ್ಪ ಅಂದ್ರೆ ಇವೆರಡೂ ಏನಾಗಿರಬೇಕು ಪ್ಲಸ್ ಇರಬೇಕು ಇಲ್ಲ ಮೈನಸ್ ಇರಬೇಕು ಇವಾಗ ಮೈನಸ್ ಮೈನಸ್ ಇದು ಮೈನಸ್ ಮೈನಸ್ ಗೊಂಡ್ಲೆ ಪ್ಲಸ್ ಆಗಿಬಿಡ್ತಿ ಇನ್ನು ಇದು ಮೈನಸ್ ಬರಬೇಕಾಗಿತ್ತು ಅಂದ್ರೆ ಇವೆರಡು ಗುಣಾಕಾರ ಮಾಡ್ತೀವಿ ನಾವು ಎರಡರ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿಬಿಡ್ತೈತಿ ಓಕೆ ಇದಿಷ್ಟು ಪ್ರಶ್ನೆ ವಿದ್ಯಾರ್ಥಿಗಳೇ ನಾವು ಇವಾಗ ಮುಂದಿನ ಪ್ರಶ್ನೆ ಅದು ಒಂದು 2ನೇ ಪ್ರಶ್ನೆ ಬಿಡಿಸೋಣ ಇವಾಗ ಮತ್ತೆ ಇದು ಹೆಂಗೆ ಯಾವ ರೂಪನಾಗೈತಪ್ಪ ಅಂದ್ರೆ ನಾನು ಇವಾಗ ಬರೆಯೋದು ಪ್ರಶ್ನೆ ಎ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಐತಿ ನಾವು ಇದನ್ನು ಹೆಂಗೆ ಬರಿಬೇಕಪ್ಪ ಅಂದ್ರೆ ಇವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬೇಕು ಇವಾಗ ನಮ್ದು ಎ ಅಂದರೆ ಎಷ್ಟು ಅಂದ್ರೆ 2x ಸ್ಕ್ವೇರ್ ಅದನ್ನು ಬರ್ಕೊಂಡ್ಬಿಡೋಣ ಒಂದು ಸಲ ಪ್ರಶ್ನೆ ಮುಂದೆ ಅದನ್ನು 2x ಸ್ಕ್ವೇರ ಪ್ಲಸ್ y ಸ್ಕ್ವೇರ ಪ್ಲಸ್ 8z ಸ್ಕ್ವೇರ ಮೈನಸ್ 2 ಸ್ಕ್ವೇರ್ ರೂಟ್ ಆಫ್ 2xy ಪ್ಲಸ್ 4 ಸ್ಕ್ವೇರ್ ರೂಟ್ ಆಫ್ 2 ಗುಂಡ್ಲೆ yz ಮೈನಸ್ 8xz ಅಂತ ಐತಿ ನಾವು ಇದ್ರ ಮುಂದೆ ಇವಾಗ ಇದನ್ನು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳು ಇವಾಗ ಎ ಸ್ಕ್ವೇರ್ ಇದನ್ನು ಹೆಂಗೆ ಬರಿಬೋದು ನೋಡ್ರಿ ಕ್ಲಿಯರ್ ಆಗಿ ನೋಡ್ರಿ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ಲಾಂಗ್ ಆಗಿ ಮಾಡ್ತೀನಿ ಸ್ಲೋ ಆಗಿ ಹೇಳ್ತೀನಿ ನಿಮ್ಗೆ 2x ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬೋದು
ಇಲ್ಲ, ಇದನ್ನು √2 ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿಬಹುದು. ಯಾಕೆ ಸ್ಕ್ವೇರ್ ಮಾಡಿದ್ರೆ √2 ಅನ್ನು ಸ್ಕ್ವೇರ್ ಮಾಡಿದಾಗ ಮತ್ತೆ 2 ಬರ್ತೈತಿ. ಎಕ್ಸ್ ಸ್ಕ್ವೇರ್ನ ವರ್ಗಮೂಲ ಎಕ್ಸ್ ಸ್ಕ್ವೇರ್ನ ವರ್ಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಬರೀ ವಾಯ್ ಸ್ಕ್ವೇರ್ ಅದ. ಹಾಗಾಗಿ ನಾವು ಇದನ್ನ ಹೆಂಗೆ ಬಿಡ್ತೀಪ್ಪ ಅಂದ್ರೆ ವಾಯ್ ಬ್ರಾಕೆಟ್ ಸ್ಕ್ವೇರ್. ಇದನ್ನ ಮತ್ತೆ ಸ್ಕ್ವೇರ್ ಮಾಡಿದಾಗ ಮತ್ತೆ ಅಷ್ಟೇ ಬಿಡ್ತೈತಿ. ಈ 8z ಸ್ಕ್ವೇರನ್ನು ಹೆಂಗೆ ಬರೀಬೋದಪ್ಪ ಅಂದ್ರೆ ಪ್ಲಸ್ ಈ ಪೂರ್ಣ ಸಂಖ್ಯೆಯನ್ನು ನಾವು ಒಂದು ವರ್ಗಮೂಲದ ಚಿಹ್ನೆ ಒಳಗೆ ಹಾಕಬೇಕು. ಅದ್ರ ಜೊತೆ ಇರ್ತಕ್ಕಂಥ ಬೀಜಾಕ್ಷರವನ್ನು ಸ್ಕ್ವೇರ್ ಮಾಡಬೇಕು. ಇವಾಗ ಎ ಸ್ಕ್ವೇರ ಬಿ ಸ್ಕ್ವೇರ ಸಿ ಸ್ಕ್ವೇರ ಅಂತ ಸಿಕ್ಬಿಡ್ತು. ಅದ್ರ ಮುಂದೆ ನಾವೇನು ಮಾಡ್ತೀವಿ ಇವಾಗ 2ab. ಮುಂದೆ ಭಾಳ ಸುಲಭಪ್ಪ. ಇವಾಗ ಇಷ್ಟು ಸಿಕ್ಬಿಡ್ತು ಅಂದ್ರೆ ಸಾಕು. ಇನ್ನು ಇಲ್ಲಿ ಒಂದು ನೆಗೆಟಿವ್ ಅದು ನಮಗೆ ಯಾವ್ದಪ್ಪ ನೆಗೆಟಿವ್ ನೋಡ್ರಿ. ಮೊದಲನೇದು ನೆಗೆಟಿವ್ ಐತಪ್ಪ ಅದ್ರ ಅರ್ಥ ಇದು ಎರಡನೇದು ಪಾಸಿಟಿವ್ ಅದ. ಅದನ್ನ ಆಮೇಲೆ ಮಾಡ್ಕೋಣ. ಇವಾಗ ಇದು ನೆಗೆಟಿವ್ ಆಗಬೇಕಾಗಿತ್ತಂದ್ರೆ 2 ಗುಂಡ್ಲೆ ಎ ಅಂದ್ರೆ √2x ಆಮೇಲೆ ಮಾಡೋಣ ಅದನ್ನ ಚಿಹ್ನೆನ ವಾಯ ಪ್ಲಸ್ 2 ಪ್ಲಸ್ ಅದು 2 ಇಂಟು ಬಿ ಬೆಲೆ ಎಷ್ಟಪ್ಪ ಅಂದ್ರೆ ಎರಡನೇದು ವಾಯ, ಸಿ ಬೆಲೆ ಎಷ್ಟಪ್ಪ ಅಂದ್ರೆ √8z, 2ab 2bc 2ca 2 ಸಿನ ಬೆಲೆ ಎಷ್ಟಪ್ಪ ಅಂದ್ರೆ ಎಷ್ಟು ತೊಗೊಂಡು √8z, ಎ ಅಂದರೆ ಎಷ್ಟಪ್ಪ ಅಂದ್ರೆ √2 ಅದು √2x. ಓಕೆ, ಇವಾಗ ನೋಡ್ರಿ ಮೊದಲನೇ ಇದು ಪ್ಲಸ್ ಬರಬೇಕಾಗಿತ್ತು ಕೊರಿ. ಅಲ್ಲಿ ಅದ ಇದು ಪ್ಲಸ್ ಆಗಬೇಕಾಗಿತ್ತಂದ್ರೆ ಇದು ಮೈನಸ್ ಆಗಬೇಕಾಗಿತ್ತಂದ್ರೆ ಇಲ್ಲಿ ಎ ಬಿ ಎರಡರಾಗ ಒಂದು ನೆಗೆಟಿವ್ ಇರಬೇಕು. ಏರೇ ನೆಗೆಟಿವ್ ಇರಬೇಕು, ಇಲ್ಲ ಬಿರೇ ನೆಗೆಟಿವ್ ಇರಬೇಕು. ನಾವು ಇವಾಗ ಎ ನೆಗೆಟಿವ್ ಮಾಡೋದು ಕೊರಿ. ಎ ನೆಗೆಟಿವ್ ಕೊಂಚ ಕಲರ್ ಬೇರೆ ಕೊಡೋಣ, ಬ್ಲ್ಯಾಕ್ ಕೊಟ್ಬಿಡೋಣ. ಇಲ್ಲಿ ಏನಪ್ಪ ಎ ನೆಗೆಟಿವ್ ಬ್ರಾಕೆಟ್ ಒಳಗೆ ಎ ನೆಗೆಟಿವ್. ಬಿ ಸಿ ಪಾಸಿಟಿವ್ ಆಗಿರಬೇಕು. ಬಿ ಸಿ ಪಾಸಿಟಿವ್ ಅಂದ್ರೆ ಇವೆರಡು ಚಿಹ್ನೆ ಒಂದೇ ಇರಬೇಕು. ಈ ಎರಡು ಪ್ಲಸ್ ಕೊಟ್ಬಿಡೋಣ. ಇನ್ನು ಸಿ ಇದು ಕೊನೆಯದು ನೆಗೆಟಿವ್ ಐತಪ್ಪ ಅಂದ್ರೆ ಎ ನೆಗೆಟಿವ್ ಆದ್ರೆ ಸಾಕು ನಮಗೆ. ಇವಾಗ ಯಾಕಪ್ಪ ಅಂದ್ರೆ ಮೈನಸ್ ಗುಂಡೆ ಪ್ಲಸ್ ಮೈನಸ್ ಆಗಿಬಿಡುತ್ತೆ. ಅದರ ಅರ್ಥ ಎ ಒಂದೇ ಏನಪ್ಪ ಅಂದ್ರೆ ಇಲ್ಲಿ ಮೈನಸ್ ಐತಿ. ಅವಾಗ ನಮ್ಗೆ ಇವಾಗ ಸಿಕ್ಬಿಡ್ತಪ್ಪ. ಸುಲಭವಾಗಿ ಮುಂದಿನ ಬರಿಬೋದು. ಎ ಸ್ಕ್ವೇರ ಪ್ಲಸ್ ಬಿ ಸ್ಕ್ವೇರ ಪ್ಲಸ್ ಸಿ ಸ್ಕ್ವೇರ್ ಆಯಿತು. 2ab 2bc 2ca ಈಸ್ ಈಕ್ವಲ್ ಟು ಇನ್ನು ರೂಟ್ನಾಗ ನಾವು ಇಷ್ಟು ಬರ್ತೀವಿಲ್ಲ ಈ ರೂಟ್ನಾಗ ಎ ಅಂದ್ರೆ ಏನು ಹೇಳಿ ನಾನು ಇವಾಗ √2x ಮೈನಸ್ √2x ಪ್ಲಸ್ ಬಿ ಅಂದ್ರೆ ವಾಯ್ ಪ್ಲಸ್ ಸಿ ಅಂದ್ರೆ √8z. ನಮ್ಗೆ ಈ ಥರ ಬರಬೇಕು. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 2 ಅಂಕಗಳು. ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಇದರ ಮುಂದಿನ ಪ್ರಶ್ನೆಗಳನ್ನು ಬಿಡಿಸ್ನೋ. ಧನ್ಯವಾದಗಳು ವಿದ್ಯಾರ್ಥಿಗಳೇ.